ಪ್ರತಿ ಇಲಾಖೆಯಿಂದ ನೇಮಕಾತಿ ಪ್ರಾರಂಭ ಆಗ್ಬೇಕು ಮತ್ತೆ ವಯೋಮಿತಿ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ಮೈಸೂರಲ್ಲಿ ಹೋರಾಟ ಮಾಡಿದ್ವಿ, ವಿಜಯಪುರದಲ್ಲಿ ಹೋರಾಟ ಮಾಡಿದ್ವಿ, ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ. ಮತ್ತೆ ಇವಾಗ ಚಳಿಗಾಲ ಅಧಿವೇಶನ ನಡೀತಾ ಇರ್ಬೇಕಾದ್ರೆ ಬೆಳಗಾಮಲ್ಲೂ ನಾವು 11ನೇ ತಾರೀಕು ಹೋರಾಟ ಮಾಡ್ತಾ ಇದ್ವಿ. ಅದಕ್ಕೂ ಮೊದಲು ನಾವು ಧಾರವಾಡದಲ್ಲಿ ಇದೇ ಇದೇ ತಿಂಗಳು 8ನೇ ತಾರೀಕು ಸೋಮವಾರ 8ನೇ ತಾರೀಕಿಲಿ ಧಾರವಾಡದಲ್ಲಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡಿ ಅದ್ರ ನಂತರ ನಾವು 11ನೇ ತಾರೀಕು ಚಳಿಗಾಲ ಅಧಿವೇಶನದಲ್ಲಿ ಅಲ್ಲೂ ಕೂಡ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡಬೇಕು. ಯಾಕೆ ಅಂತಂದ್ರೆ ಪ್ರತಿ ಒಂದು ಇಲಾಖೆಯಿಂದ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ. ಸರ್ಕಾರ ಬೇಕು ಅಂತ ಹೇಳಿ ಈ ಒಂದು ಯಾವುದೇ ನೋಟಿಫಿಕೇಶನ್ಸ್ ಮಾಡ್ತಾ ಇಲ್ಲ. ಮತ್ತೆ ಹೈಕೋರ್ಟ್ ಅಲ್ಲೂ ಅಷ್ಟೇ ಸಾಕಷ್ಟು ಕೇಸಸ್ ಇದಾವೆ. ಒಳ ಮೀಸಲಾತಿ ಮತ್ತೆ ರಿಸರ್ವೇಶನ್ ಇಶ್ಯೂಸ್ ಇದಾವೆ. ಈ ಒಂದು ಎಲ್ಲ ಸಮಸ್ಯೆಗಳನ್ನು ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಬಗೆಹರಿಸಿ ಕೂಡಲೇ ಪ್ರತಿ ಒಂದು ಇಲಾಖೆಯಿಂದನೂ ನೇಮಕಾತಿ ಪ್ರಾರಂಭ ಆಗ್ಬೇಕು ಮತ್ತೆ ವಯೋಮಿತಿ ಹೆಚ್ಚಿಸಬೇಕು. ಯಾಕೆ ಅಂತ ಹೇಳಿದ್ರೆ ಕಳೆದ 5-6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ. ಅದರಲ್ಲೂ PSI ಟೀಚರ್ಸ್ ವೇಕೆನ್ಸಿ ಇರ್ಬೋದು, ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಮೋರ್ ದೆನ್ 50% ವೇಕೆನ್ಸಿ ಖಾಲಿ ಇದೆ. ಆದ್ರೆ ಸರ್ಕಾರ ಹಲವಾರು ರೀಸನ್ ಹೇಳ್ಕೊಂಡು ಈ ಒಂದು ಡಿಲೇ ಮಾಡ್ತಿದ್ದಾರೆ ರೆಕ್ರೂಟ್ಮೆಂಟ್ ಮಾಡ್ಕೊಳೋದಕ್ಕೆ. ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ. ಪ್ರತಿ ಒಬ್ರು ಈ ಒಂದು ಧಾರವಾಡ 8ನೇ ತಾರೀಕು ಒಂದು ಹೋರಾಟ ಮಾಡ್ತಾ ಇದ್ವಿ. ಇದ್ರ ಜೊತೆಲಿ 11ನೇ ತಾರೀಕು ನಾವು ಬೃಹತ್ ಮಟ್ಟಕ್ಕೆ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾಂ ಸೆಷನ್ ಅಲ್ಲಿ ಎಲ್ಲರೂ ಅಲ್ಲಿ ಬರ್ಬೇಕಾಗುತ್ತೆ. ಈ ಒಂದು ಹೋರಾಟ ಯಶಸ್ವಿ ಆಗ್ಬೇಕಂತಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಒಂದು ಹೋರಾಟಕ್ಕೆ ಭಾಗಿಯಾಗಲೇಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.